ಹಾಯ್ ದೋಸ್ತ್, ನಮ್ ಫ್ರೆಂಡ್ ಬಲೀಮ್ ಛತ್ರಿ ಅಂತೇಳಿ ಇವ್ರು ನಮ್ಮ ಹರಳದಾಗ ಮೀನಾ ಹೊಡಿತಾರ. ಸ್ಪೆಷಲ್ ಮೀನಾ ಹೊಡಿತಾರ. ಇವ್ರು ಯಾವ್ಯಾವ ಹೊಡಿತಾರ, ಹೆಂಗ್ ಹೊಡಿತಾರ ಅದ್ರ ಪ್ರೊಸೆಸರ್ ಹೇಳ್ಬೇಕು. ಹೌದ್ರಿ, ನಾವು ಮೀನಾ ಹಿಡಿತೀವಿ. ಆದ್ರೆ ಒಂದ್ ನಂಬರ್ ಅದು ಮೀನಾ ಬೇರೆ ಬೇರೆ ಇದೆ. ಅದು ಬೇರೆ ಬೇರೆನೇ ಇದೆ. ಅದು ನಾವು ಜನಗಳೆಲ್ಲ ಕೊಟ್ರೆ ಅದು ತಿಂದ್ರೆ ಭಾರಿ ಸುಖ ಇರ್ತದೆ ಅದರಲ್ಲಿ. ಯಾವ ಮೀನಾ ಭಾರಿ ಅದ್ರಲ್ಲಿ ಸ್ಪೆಷಲ್ ಯಾವ್ದ್ರಿ ನೀವು ಹೇಳ್ತಾರ? ಸ್ಪೆಷಲ್ ಮೀನಾ ಅದು ಬಾಳಿ ಮೀನಾ ಇರ್ತದೆ. ಕೆಜಿ ರೀ ಅದು? ಅದು ಬಾಳಿ ಮೀನಾ ಇರ್ತದೆ. ಅದು ಒಂದ್ ನಂಬರ್ ಅದ್ ತಿನ್ನಕ್ಕೆ. ಅದು ಪ್ರೈಸ್ ಏನ್ ಜಾಸ್ತಿ? ಪ್ರೈಸ್ ಎಷ್ಟ್ರಿ ಇದ್ರದ್ದು? ನೀವು ಅದು ಬಾಳಿ ಮೀನಾ ಪ್ರೈಸ್ ಹೇಳ್ತೀರಲ್ಲ. ಇರುತ್ತೆ, ಒಂದ್ 20,000 ಇರುತ್ತೆ ಒಂದ್ ಕೆಜಿಗೆ. ಒಂದ್ 20,000 ಇರುತ್ತೆ. ಅದನ್ನು ತಿಂದ್ರೆ ಬಾರಿ ಒಂದ್ ನಂಬರ್ ಇರುತ್ತೆ. ಇದು ನೀವು ಮೀನಾ ಹೊಡಿತಲ್ರಿ, ಪ್ರೊಸೆಸ್ ಹೆಂಗ್ ಮಾಡ್ತೀರಿ? ಬೆಳಿಗ್ಗೆ ಹೋಗ್ತೀರಿ, ಸಂಜೆ ಹೋಗ್ತೀರಿ, ಇದು ಹೆಂಗ್ ತೆಗಿತೀರಿ? ಫ್ರೀ ಟೈಮ್ ಅಲ್ಲಿ ಏನೇನ್ ಕೆಲಸ Free ಮಾಡ್ತೀರಾ? time ಅಲ್ಲಿ- ಯಾವಾಗ ಹೋಗ್ತೀರಾ ಮೀನು ಹೊಡೆಯಕ್ಕೆ? ಫ್ರೀ ಟೈಮ್ ಅಲ್ಲಿ ಕೆಲಸ ಮಾಡ್ತೇವ್ರೆ. ಬಲಿ ಈಗ ಹಾಕ್ದಾಗ ಬಲಿ ಹಾಕ ಬೆಳಗ್ಗೆ 6 ಗಂಟೆಗೆ ಹೋಗುತ್ತೆ, ಹ್ಮ್. ಹೋಗಿ 9 ಗಂಟೆ ಹಂಗೆ ಬರ್ತೇವೆ. ಮೀನಾ ಯಾವಾಗ ತೆಗಿತೀರಿ ಮತ್ತೆ? ಮೀನಾ ಯಾವಾಗ ತೆಗಿತೀರಿ? ಫಸ್ಟ್ ಟೈಮ್ ಅದು ಹೇಳ್ತಾರೆ. ಮೀನಾ ಯಾವಾಗ ತೆಗಿತೀರಿ ಮತ್ ಬೆಳಿಗ್ಗೆ ಬಲಿ ಹಾಕಿ ಮೀನಾ ಯಾವಾಗ ತೆಗಿತೀರಿ ಹೋಗಿ? ಮೀನಾ ಬೆಳಗ್ಗೆ ಹಾಕಿರ್ತೇವಲ್ಲ, ಇಲ್ಲ ಸಾಯಂಕಾಲ ಹಾಕ್ತೇವಪ್ಪ. ಸಾಯಂಕಾಲ ಹಾಕಿ ಬೆಳಗ್ಗೆ ತೆಗಿತೇವೆ. ಬೆಳಗ್ಗೆ ತೆಗೆದ್ರೆ ಒಂದ್ ಬೀಳುತ್ತೆ, ಒಂದ್ 10 ಕೆಜಿ 15 ಕೆಜಿ. ಇವಾಗ ಸದ್ಯಕ್ಕ ಹೊಳಿ ಪೂರ ಇಳಿದದ. ಅವಾಗ ಮೀನಾ ಬಾಳ್ ಬೀಳತ್ತಾವ ಅಂತ. ಯಾವ್ಯಾವ ಬೀಳತ್ತಾವ, ಎಷ್ಟೆಷ್ಟು ಕೆಜಿ ಬೀಳತ್ತಾವ ಈಗ? ಬೀಳುತ್ತೆ, ಒಂದ್ 10 ಕೆಜಿದ್ ಬೀಳುತ್ತೆ, ಒಂದ್ 20 ಕೆಜಿದ್ ಬೀಳುತ್ತೆ. ಬೆಸ್ಟ್ ಬೀಳುತ್ತೆ. ಅದು ಮೀನಿದು ಮೊನ್ನೆ ಕಟ್ಲ ಯಾವ್ದೋ ಬಿದ್ದಂತಲ್ಲ, ಅದು ಯಾರೋ ನಿಮ್ ಬಲ್ಯಾಗ ಕಳು ಮಾಡ್ಕೊಂಡು ಹೋಗಿರತ್ತಲ್ಲ, ಯಾರದು? ಹೌದು, ಆದ್ರ ಕುಟುಂಬ ಮಕ್ಕಳು ಇರ್ತಾರೆ. ಹಂಗೆ ಹಂಗೆ ಒಂದೊಂದ್ ಇರ್ತಾರೆ, ಕಳುನು ಮಾಡ್ತಾರೆ. ಅದು ತುಡು ಮಾಡೋ ಜನನು ಸ್ವಲ್ಪ ಇರ್ತಾರೆ. ಅಷ್ಟು ಜನ ಹಂಗೆ ಇರಲ್ಲ. ಅಲ್ಲ, ಈಗ ತುಡು ಮಾಡೋ ಜನರಿಗೆ ಏನ್ ಹೇಳ್ಬೇಕಂತ ನೀವು ಬಯಸ್ತಿದ್ರಿ? ಅವ್ರಿಗೆ ಏನಪ್ಪಾ, ದೇವ್ರೇ ನೋಡ್ಕೊತಾನೆ, ನಾವ್ ಏನು ಮಾಡಕ್ಕಾಗಲ್ಲ. ನಮ್ ಕಣ್ಣಿಲ್ಲ ನೋಡಿಲ್ಲ. ಇವಾಗ ಸದ್ಯಕ್ಕೆ ಅಲ್ಲಿ ಯಮನಪ್ಪ ಅವರು ಅಲ್ಲೇ ಡ್ಯೂಟಿ ಮಾಡಕ್ ಹೋಗ್ತಾರೆ. ಯಮನಪ್ಪ ಅವ್ರು ಅಲ್ಲಿ ಡ್ಯೂಟಿ ಮಾಡಕ್ ಹೋಗ್ತಿರಲಿಲ್ಲ, ಬಲಿ ಹಾಕ್ತಾರ. ಸೊ ನೀವು ನೈಟ್ ಡ್ಯೂಟಿ ಮಾಡ್ತೀರಿ, ಪಾಪ ಅವ್ರು ಹೋಗಿರಲ್ಲ. ಸೊ ನೀವು ನೋಡ್ಬೇಕೇನಾದ್ರು ನೋಡ್ಕೋಬೇಕಲ್ಲಿ. ನೋಡ್ತಿದ್ವಿ, ಹಾಗಾಗಿ ನಾವು ಕೂಡ ಬೈಪಾಸ್ ಇದೆ ನಮ್ ಡ್ಯೂಟಿ. ಹಾಗಾಗಿ ಲೊಕೇಶನ್ 75 ಇಂದ 78 ಗೆ ಹೋಗಿದೆ. ಹಾಗಾಗಿ ಇವ್ರು ಹೊಳೆ ಹತ್ರ ಹೋಗಕ್ಕಾಗಲ್ಲ ನಮ್ಗೂ. ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಇದ್ದಾಗ ನೋಡ್ತಿದ್ರಿ? ಒಂದ್ ಸ್ವಲ್ಪ ಹೊಳೆ ಕಡೆ ನೋಡ್ತಿದ್ವಿ. ಇವ್ರು ಇರ್ಬೇಕಾದ್ರೆ ಒಟ್ಟ ಯಾವ್ದು ಕೊಳವಾಗಿಲ್ಲ? ಅವ್ರು ಇರಬೇಕಾದ್ರೆ ಯಾವ ಕೊಳ ಆಗಿಲ್ಲ ಸರ್. ಇವ ಹೋದ ನಂತರಲ್ಲ ಅವ್ರ ಡ್ಯೂಟಿ ಅಲ್ಲಿದೆ, ಒಂದ್ ಸ್ವಲ್ಪ ಹೋಯ್ತು. ಅಲ್ಲಿ ನಿಂತ ಕೊಳ ಆಯ್ತು ಒಂದ್ 2 ಸಲ. ಸಿದ್ದಾಪುರ ನಿಮ್ದು ಏನ್ ನಿನ್ಸಿಕೆ ಹೇಳ್ರಿ ಸ್ವಲ್ಪ. ಯಮನಪ್ಪರ ಬಗ್ಗೆ. ಇವ್ರು ಹೋಗಕ್ಕಿಂತ ಮೊದಲು ಒಟ್ಟ ಮೀನ ಕಳುವತ್ತಿಲ್ಲ, ಏನೋ ಹತ್ತಿಲ್ಲ. ಯಮನಪ್ಪ ಡ್ಯೂಟಿ ಎಂದ್ ಜಾಯ್ನ್ ಆಗ್ಯಾರ. ಅವಾಗ ನಿಂದ ಪೂರಾ ಬಲಿ ಕಳು. ಆ ಬಲಿ ತಂದು ಗಿಡ ಸುತ್ತದು, ಮನ್ಯಾಗ ಗಿಡಗಳ ಸುತ್ತದು, ಹಗ್ಗ ಮಾಡೋದು. ಯಮನಪ್ಪರೇ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ಬೇಕಂತ ಅನ್ಸಿದ್ರಿ ಹೇಳ್ರಿ ಸ್ವಲ್ಪ. ಅಲ್ಲ, ಮನೆಯಲ್ಲಿ ಎಷ್ಟು ಬೆಳೆ ಬೆಳತಾವ? ಅದು ಬೀಳುತ್ತೆ. ಅದು ಒಂದ್ 15-20 ಸಾವಿರ ಒಂದ್ ಬಲಿಗೆ ಆಗುತ್ತೆ. ನೀವ್ ಎಷ್ಟರಲ್ಲಿ ಮಾರಿದಿರ ಅದು? ನಾವು ಒಂದ್ 5,000 ಯಾರಿಗೆ ಮಾರಿರ್ಬೇಕು? ಸಿದ್ದಪ್ಪ ಅವ್ರಿಗೆ ಮಾರಿದೀವಿ. ಬಟ್ ಅವ್ರು ಹೇಳ್ತಾ ಇಲ್ಲ ಅಷ್ಟೇ. ಇಲ್ಲೇ ಇದೆ, ಕಳ್ಳತನ ಮಾಡೋ ಜನ ಇಲ್ಲೇ ಇದಾರೆ. ನಮಗೆ ಏನಾದ್ರೂ ಸರ ಪರಿಹಾರ ಬೇಕು. ಈ ತರ ಮಾಡಿದ ಅಂದ್ರೆ ನಮಗ್ ಪರಿಹಾರ ಬೇಕು. ನಾವು ಕ್ಯಾಮ್ರಾ ವರ್ಕ್ ಮಾಡ್ತೀವಿ, ಅಂದ್ರೆ ನೀವು ಬೇಕಂದ್ರೆ ನಿಮ್ಗೆ ಹೊಳೆ ಕ್ಯಾಮ್ರಾ ಹಚ್ಕೊಡ್ತೀವಿ ಬಲಿ ಹಾಕಲ್ಲಿ. ಏನ್ರಿ ಹಚ್ಕೋತೀರಿ ಕ್ಯಾಮ್ರಾ? ದೊಡ್ಡ ಪುಣ್ಯ ಆಗುತ್ತೆ ಸರ್ ನಿಮ್ಗೆ. ಅದು ಪುಣ್ಯ ಆಗಲ್ರಿ, ಅದು ಎಂತಿಷ್ಟಂತ ಅಮೌಂಟ್ ಇರ್ತದ, ಅಮೌಂಟ್ ಚಾರ್ಜಸ್ ಆಗುತ್ತೆ ಅದು. ನೀವು ಎಷ್ಟು ಕ್ಯಾಮ್ರಾ ಹಚ್ಬೇಕಂತ ಹೇಳ್ತೀರಿ? 4 ಕ್ಯಾಮ್ರಾ ಹಚ್ರಿ. ಕ್ಯಾಮ್ರಾ ಒಂದು 5 ಕಿಲೋ, 1 ಕಿಲೋಗೆ ಎಷ್ಟೇ ಅಂದ್ರ 5 ಕಿಲೋದು ರೇಟ್ ಕೊಡ್ಬೇಕ್ರಿ. ಹಾಗಾದ್ರೆ 21,000 ಆಗುತ್ತೆ. ಓಕೆ, ಪರವಾಗಿಲ್ಲ ಸರ್. ಓಕೆನಾ? ಆಗುತ್ತೆ. ಇದು ಅಷ್ಟೇನಾ, ಏನಾದ್ರು ನಿಮ್ಗೆ ಕಾಂಪ್ರಮೈಸ್? ಬೇಡ, ಅಷ್ಟೇ. ಅಂದ್ರೆ ಕ್ಯಾಮ್ರಾದಲ್ಲಿ ಮಂತ್ ಇನ್ಕಮ್ ಎಷ್ಟು ಅಂತ ಕೇಳ್ಬೇಕು. ನಿಮ್ದು ಆಕ್ಚುಲಿ ಮರ್ತ್ ಬಿಟ್ಟೆ ನಾನು. ನಿಮ್ ಟೋಟಲ್ ಇಯರ್ಲಿ ಇದು ಪ್ಯಾಕೇಜ್ ಎಷ್ಟು ಇರ್ಬೋದು ನಿಮ್ಗೆ? ಪ್ಯಾಕೇಜ್ ಅಂದ್ರೆ ನೀವು ಎಷ್ಟು ಗಳಿಸ್ಬೋದು? ಒಂದು ತಿಂಗಳಿಗೆ ತಿಂಗಳು ಹೇಳ್ರಿ. ಒಂದ್ ತಿಂಗಳಿಗೆ ಬರುತ್ತೆ, ಒಂದ್ 40,000 50,000 ಬರುತ್ತೆ. ಅಂದ್ರ ಒಂದ್ ತಿಂಗಳಲ್ಲಿ ಒಂದ್ 50,000-30,000 ಹೋಗುತ್ತೆ. ಎಲ್ಲಾ ಖರ್ಚಾಗಿರ್ಚಾವ ಬಲಿ ಗಿಲಿ ತಂದು. ಏನೋ 10-20 ಇವಾಗ ನೀವು ಬೈಕ್ ಎಲ್ಲ ತಗೊಂಡ್ ಹೋಗ್ತೀರಾ, ಆ ಕಡೆ ರೌಂಡ್ ಹೊಡಿತಿರಲ್ಲ, ಅದು ಇದು NS ಅಲ್ಲ, ಪೆಟ್ರೋಲ್ ಎಲ್ಲ ಎಷ್ಟು ಖರ್ಚಾಗುತ್ತೆ? ಪೆಟ್ರೋಲ್ ಒಂದ್ ದಿನಕ್ಕೆ ಒಂದ್ 500. ನಿಮ್ದು ಯಾವ್ದು ಗಾಡಿ ಯಾವ್ದು ಕಾಣ್ತಿಲ್ಲ? ಇವ್ರು ಮಾಡಿಫೈ ಮಾಡ್ತಿದ್ದಾರೆ. ಆಕ್ಚುಲಿ ಇವ್ರದ್ದು ಶೈನ್ ಸ್ವಲ್ಪ ಹಂಗೆ ಹೇಳ್ಬಿಡಿ. ಇವ್ರದ್ದು ಗಾಡಿ ಬಂದ್ಬಿಟ್ಟು ಶೈನ್ ಅಂದ್ರೆ ಒಂದು ಎಡಿಟ್ ಮಾಡಿದಾರೆ ಬೈಕ್. ಖರ್ಚಾಗುತ್ತೆ ಅಂತ ಹೇಳ್ಬೋದು. 50,000 ಹಂಗ್ ಖರ್ಚ ಬರುತ್ತೆ. 50,000 ಬರುತ್ತೆ. ಅದರಲ್ಲಿ ಒಂದ್ ಸ್ವಲ್ಪ ಮಾಡಿದ್ದೇನೆ, ಇನ್ನೊಂದ್ ಸ್ವಲ್ಪ ಏನ್ ಮಾಡ್ಬೇಕಂತಿದ್ರು. ಬಲಿ ಇಲ್ಲ ಸರ್, ಅದಕ್ಕೆ ಸೇಫ್ಟಿ ಮಾಡಿದ್ದೀನಿ. ಅದಕ್ಕೆ ಪರವಾಗಿಲ್ಲ. ಒಂದ್ ತಿಂಗಳಿಗೆ 50,000 ರೂಪಾಯಿ ಅಂದ್ರೆ ಒಂದು ಕಾರ್ ತಗೋಬಹುದಿತ್ತಲ್ಲ. ತಗೋತೀನಿ, ಇನ್ನ ಟೈಮ್ ಬರುತ್ತೆ. ಟೈಮ್ ಬಂದ್ಮ್ಯಾಗ ಎಲ್ಲ
ಧನ್ಯವಾದಗಳು ಬಲ್ಬೀಮ್ ಅವರು ನಮ್ಮ ಇಂಟರ್ವ್ಯೂಗೆ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ. ನಮ್ದು ಚಾನೆಲ್ ಇದೆ, ನಮ್ದೊಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಚಾನಲ್ ನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಅದ್ರಾಗ ಫಾಲೋ ಮಾಡಿ ಮತ್ತೆ like ಮಾಡಿ. ಓಕೆ, ನಮ್ಮ ಚಾನಲ್ ಫಾಲೋ ಮಾಡಿ, ಬೆಲ್ ಬಟನ್ ಸಬ್ಸ್ಕ್ರೈಬ್ ಮಾಡಿ. Thank you. ಥ್ಯಾಂಕ್ ಯು ಸೋ ಮಚ್.